ರಾಮನಗರ ನಗರಸಭೆ ಒಂದು ಜಿಲ್ಲಾ ಕೇಂದ್ರವಾಗಿದ್ದು ನಾವು ನಗರಸಭೆಯ ಆಡಳಿತವನ್ನ ಕೈಗೆತ್ತಿಕೊಂಡ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಆದರೂ ರಾಮನಗರ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಸುಮಾರು 1.5 ಲಕ್ಷದಷ್ಟು ಜನಸಂಖ್ಯೆ ಇರೋದ್ರಿಂದ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ನಾವು ಹಂತವಾಗಿ UIDF ನಿಂದ ಸುಮಾರು 60% ಅಷ್ಟು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ರಸ್ತೆಗಳನ್ನ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ, ಅಲ್ಪಸಂಖ್ಯಾತ ಇಲಾಖೆಯಿಂದ ಕೂಡ ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಹಲವು ಕಡೆ ಕೆಲಸಗಳು ನಡೀತಾ ಇದ್ದಾವೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಅಂತ 4 ಅಡಿ ರಾಮನಗರ ಜಿಲ್ಲೆಯ ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳ ಕ್ರಿಯೋಜನೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಅನುಮೋದನೆ ಆಗಿದೆ. ಸುಮಾರು 12,31.86 ಲಕ್ಷಗಳ 13 ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಸಮಿತಿ ಅನುಮೋದನೆ ನೀಡಿ ಈಗಾಗಲೇ ಟೆಂಡರ್ ಕರೆದು ಟೆಂಡರ್ ಓಪನ್ ಆಗಿ ಫೈನಾನ್ಷಿಯಲ್ ಬಿಡ್ ಎಲ್ಲ ಓಪನ್ ಆಗಿ ಈಗ ನಾವು ಚಾಲ್ತಿ ನೀಡೋ ಸ್ಟೇಜಿಗೆ ಬಂದಿದೆ. ಅದನ್ನ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ ಮೇಲೆ ಇಲ್ಲಿ ಅನುಮೋದನೆ ಆದ ನಂತರ ಸರ್ಕಾರದಿಂದ ಅಪ್ರೂವಲ್ ಆಗಿದೆ. ಈಗಾಗಲೇ ಟೆಂಡರ್ ಕರೆದು ಟೆಂಡರ್ ಎಲ್ಲ ಓಪನ್ ಆಗಿ ಈಗ ಕೆಲಸವನ್ನ ಪ್ರಾರಂಭ ಮಾಡೋ ಹಂತದಲ್ಲಿದ್ದೇವೆ. ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ರಾಮನಗರ ಜಿಲ್ಲೆ ರಾಮನಗರ ನಗರಸಭೆ ವ್ಯಾಪ್ತಿಯಲ್ಲಿ ಉಳಿತಾಯ ಆಗಿರುವ ಸುಮಾರು 1,231.86 ಲಕ್ಷಗಳ ಮೊತ್ತದ ಕೋಷ್ಟಕದಲ್ಲಿ ವಿವರಿಸಿರುವ 13 ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ಕೊಟ್ಟಿದೆ. ಪ್ರಸ್ತುತ 17.15% SC/ST ಯೋಜನೆಯಡಿ ಪೌರ ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಕ್ಕೆ ಕಾಯಂ ನೇರ ಪಾವತಿ ಪೌರ ಕಾರ್ಮಿಕರು, ಲೋಡರ್ಗಳು, ಡ್ರೈವರ್ಗಳಿಗೆ ಅಂಬೇಡ್ಕರ್ ನಗರದ 3ನೇ ಕ್ರಾಸ್ನಲ್ಲಿ ಸಮುದಾಯ ಭವನ ನಿರ್ಮಾಣವನ್ನ ಸುಮಾರು 60.76 ಲಕ್ಷಗಳಲ್ಲಿ ಮಾಡೋರಿದ್ದೇವೆ. SC/ST ಸಮುದಾಯ ಸಂಬಂಧಿತ ಕಾರ್ಯಕ್ರಮದ ಅಡಿನಲ್ಲಿ ವಾರ್ಡ್ ನಂಬರ್ 3ರಲ್ಲಿ ಶ್ರೀಮತಿ ಪದ್ಮಾವತಮ್ಮ ಮನೆಯಿಂದ ಆದಿತ್ಯ ನರ್ಸಿಂಗ್ ಹೋಮ್ ವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವ ಹಾಗೂ ವಾರ್ಡ್ ನಂಬರ್ 4 ಮತ್ತು 5ರ ವ್ಯಾಪ್ತಿಗೆ ಬರುವ ಕಾಯಸಪ್ಪ ಬೀದಿ ಸ್ಲಂ ರಾಜು ಮನೆ ಹಿಂಭಾಗ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ವಾರ್ಡ್ ನಂಬರ್ 31ರಲ್ಲಿ ಹನುಮಂತ ನಗರದ ಬೋಟಿ ಅಂಗಡಿಯಿಂದ ಚೈತ್ರ ಸ್ಟೋರ್ ವರೆಗೆ ಮತ್ತು ಶ್ರೀ ಸಿದ್ದಯ್ಯ ಮನೆಯಿಂದ ಚಂದ್ರಿಕೆ ಶ್ರೀ ಸಿದ್ದಯ್ಯನವರ ಮನೆಗೆ CC ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡುವ ಕಾಮಗಾರಿ, ವಾರ್ಡ್ ನಂಬರ್ 4ರ ವೆಂಕಟರಮಣ ಮನೆಯಿಂದ ಸ್ಮಶಾನದ ಕಾಂಪೌಂಡ್ ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇವೆಲ್ಲ SC/ST ಯೋಜನೆ ಅಡಿ ಕೈಗೆತ್ತಿಕೊಳ್ತಾ ಇದ್ವಿ. TSP ಯೋಜನೆ ಅಡಿ ಸುಮಾರು 6.95% ಕಾಮಗಾರಿಗಳ ವಿವರ ಕಾಯಂ ನೇರ ಪಾವತಿ ಪೌರ ಕಾರ್ಮಿಕರು, ಲೋಡರ್ಗಳು, ಡ್ರೈವರ್ಗಳು ವಹಿಸುತ್ತಿರುವ ಕಾಯಸಪ್ಪಿನ ಬೀದಿಯ ಸ್ಲಂ ಬೋರ್ಡ್ನಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 30.81 ಲಕ್ಷ. ವಾರ್ಡ್ ನಂಬರ್ 26ರ ಗೀತಾ ಮಂದಿರ ಬಡಾವಣೆಯ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಚರಂಡಿ ನಿರ್ಮಾಣ ಮತ್ತು ಜಾಲಮಂಗಲ ಮುಖ್ಯ ರಸ್ತೆಯಿಂದ ಕುಡಿಯುವ ನೀರಿನ ಘಟಕದವರೆಗೆ CC ರಸ್ತೆ ನಿರ್ಮಾಣ ಕಾಮಗಾರಿ 33.80 ಲಕ್ಷ.
ಹಾಗೂ TSP ಯೋಜನೆಯಲ್ಲಿ ಸುಮಾರು 64.61 ಲಕ್ಷ ಕೆಲಸವನ್ನ ಕೈಗೆತ್ತಿಕೊಂಡಿದ್ದೇವೆ. ಮತ್ತೆ ಇತರೆ ಬಡ ಜನರ ಕಲ್ಯಾಣಕ್ಕಾಗಿ ಶೇಕಡ 7.25 ಯೋಜನೆಯಡಿ ಹಿಂದುಳಿದ ಸಮುದಾಯಗಳ ಕಾಮಗಾರಿ ಅಡಿನಲ್ಲಿ ವಾರ್ಡ್ ನಂಬರ್ 19ರಲ್ಲಿ ಮಹಬೂಬ್ನಗರ ಸರ್ಕಲ್ನಿಂದ ಮಸೀದಿಯವರೆಗೆ ಇರುವ ರಸ್ತೆಗೆ ಡಾಂಬರೀಕರಣ ಮಾಡುವುದು ಸುಮಾರು 19.76 ಲಕ್ಷ. ಹಾಗೂ ವಿಕಲಚೇತನರ ಕಲ್ಯಾಣಕ್ಕಾಗಿ ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ಶೇಕಡ 5 ಯೋಜನೆಯಡಿ ಸಮುದಾಯ ಕಾಮಗಾರಿ ವಾರ್ಡ್ ನಂಬರ್ 8ರ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ವಿಶೇಷ ಚೇತನರಿಗೆ ಲಿಫ್ಟ್ ಅಲ್ಲಿ ಓಡಿಸುವುದು, ವಿಕಲಚೇತನ ಸ್ನೇಹಿ ಶೌಚಾಲಯ ನಿರ್ಮಾಣ ಹಾಗೂ ವಿಕಲಚೇತನರೇ ನಡೆಸಲು 2ನೇ ಮಹಡಿಯಲ್ಲಿ ಕೆಫ್ಟೇರಿಯಾ ನಿರ್ಮಾಣ ಮಾಡುವ ಕಾಮಗಾರಿಗೆ ಸುಮಾರು 70 ಲಕ್ಷ ಅಪ್ರೂವಲ್ ಆಗಿದೆ. ಹಾಗೂ ಸಾಮಾನ್ಯ ಇತರೆ ಅನುದಾನದಲ್ಲಿ ವಾರ್ಡ್ ನಂಬರ್ 2ರಲ್ಲಿ BM ರಸ್ತೆಯಿಂದ ಗಣೇಶ ದೇವಸ್ಥಾನ ಮುಖಾಂತರ ಕೌನ್ಸಿಲರ್ ತೇಜಸ್ವಿನಿ ಸೂರಿ ಮನೆಯವರಿಗೆ ರಸ್ತೆ ಡಾಂಬರೀಕರಣ ಕಾಮಗಾರಿ, ವಾರ್ಡ್ ನಂಬರ್ 2ರಲ್ಲಿ ಶ್ರೀರಾಮ್ ದೇವರ ಬೆಟ್ಟದ ರಸ್ತೆಗೆ ಅಂದರೆ BM ರಸ್ತೆಯ ಆಂಜನೇಯ ಸ್ವಾಮಿ ಆರ್ಚಿನಿಂದ ಯತಿರಾಜಮ್ಮರವರ ಮನೆಯವರೆಗೆ ಇರುವ ರಸ್ತೆಗೆ ಡಾಂಬರೀಕರಣ ಮಾಡುವುದು ಮತ್ತು ವಿನಾಯಕ್ ನಗರದ 9ನೇ ಬೀದಿಯ ಪ್ರಭು ಮನೆಯಿಂದ ರಾಮಪ್ಪನವರ ಮನೆಯವರೆಗೆ ಹಾಗೂ ವಿಜಯನಗರದ ಚರ್ಚ್ ರಸ್ತೆ ಅಪ್ಪಾಜಿಯವರ ಮನೆ ಬೀದಿ ಹಾಗೂ ನರಸಮ್ಮರವರ ಮನೆ ಬೀದಿ ಮತ್ತು ಸತೀಶ್ ಅವರ ಮನೆಯಿಂದ G ಶಿವಲಿಂಗಯ್ಯರವರ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ರಾಮನಗರ ನಗರಸಭೆ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ಸರ್ಕಲ್ನಿಂದ ಶ್ರೀರಾಮ ಸಿನಿಮಾ ಟ್ಯಾಕೀಸ್ ಮುಖಾಂತರ ಕಾಮನಗುಡಿ ಸರ್ಕಲ್ ವರೆಗೆ ಮತ್ತು ರಾಮದೇವ ದೇವಸ್ಥಾನದಿಂದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಖಾಂತರವಾಗಿ ನಾಣಿ ಮನೆಯವರೆಗೆ ರಸ್ತೆ ಡಾಂಬರೀಕರಣ ಮಾಡುವ ಕಾಮಗಾರಿ. ಇದು ಸುಮಾರು 1,36,80,000ದಲ್ಲಿ ತಗೊಂಡಿದ್ದೀವಿ. ವಾರ್ಡ್ ನಂಬರ್ 11ರ ಗೌಸಿಯಾ ನಗರದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲಾ ಕಟ್ಟಡ ನಿರ್ಮಾಣ, ವಾರ್ಡ್ ನಂಬರ್ 15ರಲ್ಲಿ ಖಲೀಲ್ ಮನೆಯಿಂದ ನಾಸಿರ್ ಮನೆಯವರೆಗೆ, ನಾಸಿರ್ ಮನೆಯಿಂದ ದಾದು ಮನೆಯವರೆಗೆ, ಅಸ್ಲಂ ಮನೆಯಿಂದ ಮಸೀದಿಯ ರಸ್ತೆ, ಗುಲಾಬ್ ಮನೆ ಮುಂತಾದ ರಸ್ತೆಗಳಿಗೆ CC ರಸ್ತೆ ನಿರ್ಮಾಣ ಮಾಡುವ ಕಾಮಗಾರಿ. ವಾರ್ಡ್ ನಂಬರ್ 17ರ ಪ್ಲಂಬರ್ ಸುರೇಶ್ ಮನೆಯಿಂದ ಪ್ರಭಾಕರ್ ಮನೆಯವರೆಗೆ, ವೆಂಕಟೇಶ್ ಪಿಳ್ಳೆ ಮನೆಯಿಂದ ಗೋಪಾಲ್ ಸ್ವಾಮಿ ಮನೆಯವರೆಗೆ ಚರಂಡಿ ಹಾಗೂ ಕವರಿಂಗ್ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ ಮತ್ತು ಮಗ್ಗಲಕೇರಿ ಮಾರಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ CC ರಸ್ತೆ ಮತ್ತು ಕವರಿಂಗ್ ಸ್ಲ್ಯಾಬ್ ಅಳವಡಿಸುವುದು ಹಾಗೂ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 20ರ ಕುರುಂಪ್ಲಾಯದ ಶಿವಕುಮಾರ್ ಸ್ವಾಮಿ ಮನೆಯಿಂದ ಭಜನೆ ಮನೆಯವರೆಗೆ ಮತ್ತು ಮಹಮ್ಮದಿಯಾ ನಗರದ ತನ್ವೀರ್ ಮನೆಯಿಂದ ನಜೀಂ ಖಾನ್ ಮನೆಯವರೆಗೆ, ಐಸ್ ಫ್ಯಾಕ್ಟರಿ ಸಾಹಿಬ್ ಮನೆಯಿಂದ ಜಬ್ಬರ್ ಮನೆಯವರೆಗೆ ರಸ್ತೆಗೆ ಡಾಂಬರೀಕರಣ ಮಾಡುವುದು ಸುಮಾರು 1,11,85,000 ರೂಪಾಯಿಗಳಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ಮುಖ್ಯವಾಗಿ ರಾಮನಗರ ನಗರಕ್ಕೆ ಒಂದು ಮೆರುಗನ್ನು ಕೊಟ್ಟಿರ್ತಕ್ಕಂಥ ಅತಿ ಒಂದು ಅಗಲವಾದ ರಸ್ತೆ ಇರ್ತಕ್ಕಂಥ ನಮ್ಮ ನಗರಸಭೆ ಮುಂಭಾಗ ಇರ್ತಕ್ಕಂಥ ರಸ್ತೆ PWD ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ ಸರ್ಕಲ್ ವರೆಗೆ ರಸ್ತೆಯನ್ನ ಒಂದು ಸೌಂದರ್ಯೀಕರಿಸಬೇಕು. ಮತ್ತೆ ಫುಟ್ಪಾತ್ಗಳನ್ನ ಸ್ವಲ್ಪ ಎನ್ಕ್ರೋಚ್ ಮಾಡಿಸಿ ಒಳ್ಳೆಯ ರಾಮನಗರದ ಪ್ರಮುಖ ರಸ್ತೆ ಆಗಿರ್ತಕ್ಕಂಥದಕ್ಕೆ ಇದನ್ನ ಅಭಿವೃದ್ಧಿ ಮಾಡೋ ಕೆಲಸಗಳನ್ನ ಸುಮಾರು 2,20,00,000ಕ್ಕೆ ಕೈಗೆತ್ತಿಕೊಂಡಿದೆ. ರಾಮನಗರ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 30ರ ಪೂರ್ವಿಕಾ ಮೊಬೈಲ್ ಸೆಂಟರ್ನಿಂದ ಐಜೂರುಗುಡ್ಡೆವರೆಗೆ, ವಸೀಂ ಟೀ ಅಂಗಡಿಯಿಂದ ಟ್ಯಾಕ್ಸ್ ರವಿ ಮನೆ ಮುಖಾಂತರ ನಾಗನಕಟ್ಟೆ ಮುಖ್ಯ ರಸ್ತೆಯವರೆಗೆ, ನೇತಾಜಿ ಪಾಪ್ಯುಲರ್ ಶಾಲೆ ರಸ್ತೆಯಿಂದ ನಗರಸಭಾ ಸದಸ್ಯ ನರಸಿಂಹರವರ ಮನೆ ಮುಖಾಂತರ ನಾಗನಕಟ್ಟೆ ಕಿರಣ್ ಮನೆಯವರಿಗೆ ರಸ್ತೆ ಡಾಂಬರೀಕರಣ ಮಾಡೋದು ಸುಮಾರು 1 ಕೋಟಿ ಹಂತದಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ವಾರ್ಡ್ ನಂಬರ್ 24ರಲ್ಲಿ ಹಯಾತ್ ಮನೆಯಿಂದ ಟೈಲರ್ ಬಬಲ್ ಮನೆಯವರೆಗೆ, ಜುಬೇರ್ ಮನೆ ರಸ್ತೆ ಖುದೂಸ್ ವೆಲ್ಡಿಂಗ್ ಶಾಪ್ನಿಂದ ನೂರಾನಿ ಶಾದಿ ಮಾಲ್ ವರೆಗೆ CC ಚರಂಡಿ ಮತ್ತು ಡೆಕ್ ಸ್ಲಾಬ್ ಹಾಕುವುದು. ವಾರ್ಡ್ ನಂಬರ್ 24ರಲ್ಲಿ ಗಜಲ್ಗುಡ್ಡೆ ದರ್ಗಾ ಎದುರುಗಡೆ ಅಂದರೆ ಸರ್ಕಾರಿ ಶಾಲೆ ಬಳಿ MDR ಕನ್ವೆನ್ಷನ್ ಹಾಲ್ ಎದುರುಗಡೆ ರಸ್ತೆಯಿಂದ ಡ್ಯಾನಿ ಇಲಿಯಾಸ್ ಮನೆಯವರೆಗೆ ರಸ್ತೆಗೆ CC ಚರಂಡಿ ಮತ್ತು ಡೆಕ್ ಸ್ಲಾಬ್ ಹಾಕುವುದು. ವಾರ್ಡ್ ನಂಬರ್ 31ರ ಅರ್ಚಿಕರಳ್ಳಿಯ BM ರಸ್ತೆಯಿಂದ ಟ್ರ್ಯಾಕ್ಟರ್ ಶೋರೂಮ್ ಮುಖಾಂತರ ಸರ್ಕಾರಿ ಶಾಲೆವರೆಗೆ ರಸ್ತೆಗೆ ಡಾಂಬರೀಕರಣ ಮಾಡುವುದು ಸುಮಾರು 95,23,000ದಲ್ಲಿ ನಾವು ಕೈಗೆತ್ತಿಕೊಂಡಿದ್ದೇವೆ. ವಾರ್ಡ್ ನಂಬರ್ 25ರ ಚೆನ್ನೈನಹಳ್ಳಿಯಲ್ಲಿ ಅಂಗಡಿ ವೆಂಕಟೇಶ್ ಅವರ ಮನೆಯಿಂದ ಶ್ರೀಮತಿ ಮಂಜುಳಮ್ಮನವರ ಮನೆಯವರೆಗೆ, ಸೀನಪ್ಪ ಮನೆಯಿಂದ ಸಂತೋಷ್ ಅವರ ಮನೆಯವರೆಗೆ ಮತ್ತು ಹನುಮಂತರವರ ಮನೆಯಿಂದ ಗ್ಯಾಸ್ ಆಫೀಸ್ ಕುಮಾರ್ ಅವರ ಮನೆಯವರೆಗೆ, ಹನುಮಂತರವರ ಮನೆಯಿಂದ ಮೇಷ್ಟ್ರ ಮನೆಯವರೆಗೆ ಇರುವ ರಸ್ತೆಗಳಿಗೆ CC ರಸ್ತೆ ನಿರ್ಮಾಣ ಮಾಡುವುದು. ವಾರ್ಡ್ ನಂಬರ್ 25ರಲ್ಲಿ ಹನುಮಂತ ನಗರದ ಶ್ರೀಮತಿ ಲಕ್ಷ್ಮೀರವರ ಮನೆಯಿಂದ ವೀರಪ್ಪಾಜಿ ಮನೆಯವರೆಗೆ 2 ಕಡೆ CC ಚರಂಡಿ ಮತ್ತು ರಸ್ತೆಗೆ ಡಾಂಬರೀಕರಣ ಮಾಡುವುದು ಮತ್ತು ಶ್ರೀಮತಿ ಪುಟ್ರಾಮ ಮನೆಯಿಂದ ಶ್ರೀಮತಿ ಮಂಜುಳಾ ಅವರ ಮನೆಗೆ ರಸ್ತೆಗೆ ಕಾಬಲ್ ಸ್ಟೋನ್ ಹಾಕುವುದು. ವಾರ್ಡ್ ನಂಬರ್ 27ರಲ್ಲಿ ಮಾಗಡಿ ಮುಖ್ಯ ರಸ್ತೆಯಿಂದ ಗಾರ್ಮೆಂಟ್ಸ್ ಮುಖಾಂತರ ಹಳ್ಳದವರೆಗೆ ಚರಂಡಿ ಮಾಡುವುದು ಹಾಗೂ ವಾರ್ಡ್ ನಂಬರ್ 27ರ
ಕಾಂಗೂರು ಕೇರ್ ರಸ್ತೆ ಸರ್ಕಲ್ನಿಂದ MH ಕಾಲೇಜ್ ತನಕ ರಸ್ತೆ ಡಾಂಬರೀಕರಣ ಮಾಡುವ ಕಾಮಗಾರಿ ಸುಮಾರು 1,17,15,000 ಕೈಗೆತ್ತಿಕೊಂಡಿದ್ದೇವೆ. ರಾಮನಗರ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 28ರ ವಿದ್ಯಾಪೀಠ ಶಾಲೆ ರಸ್ತೆಯಿಂದ ಟವರ್ ತನಕ ಹಾಗೂ ಐರನ್ ಅಂಗಡಿಯಿಂದ ವರ್ಷಾದ್ರಿ ಚಿಕನ್ ಸೆಂಟರ್, ಶಿವು ಬೇಕರಿ ರಸ್ತೆವರೆಗೆ, ರಾಗಿ ಫ್ಲೋರ್ ಮಿಲ್ನಿಂದ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಆಫೀಸ್ವರೆಗೆ ರಸ್ತೆ ಡಾಂಬರೀಕರಣ ಮಾಡೋದು ಮತ್ತು ರಾಮನಗರ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 29ರ ಇಟ್ಕೆ ಫ್ಯಾಕ್ಟರಿ ದೌಲತ್ ಮನೆಯಿಂದ ಗೀತಾ ಮಂದಿರ ಬಡಾವಣೆ RO ಘಟಕದವರೆಗೆ, ದರ್ಗಾದಿಂದ ಡೋಮ್ಲೆಟ್ ಸರ್ಕಲ್ ವರೆಗೆ, RO ಘಟಕದಿಂದ ಡೋಮ್ಲೆಟ್ ಸರ್ಕಲ್ ವರೆಗೆ ರಸ್ತೆ ಡಾಂಬರೀಕರಣ ಮಾಡತಕ್ಕಂಥದನ್ನ ಸುಮಾರು 1,11,08,000 ಕೈಗೆತ್ತಿಕೊಂಡಿದ್ದೇವೆ. ಮುಖ್ಯವಾಗಿ ಬಹಳ ಪ್ರಮುಖವಾಗಿ ಈ ರಸ್ತೆ ನಾವು ನಮ್ಮ ನಗರಸಭೆ ಮುಂದೆ ಇರ್ತಕ್ಕಂಥ ರಸ್ತೆ PWD ಸರ್ಕಲ್ ಇಂದ ರೈಲ್ವೆ ಸ್ಟೇಷನ್ ಸರ್ಕಲ್ನ ಇದು ರಾಮನಗರದ ಅತ್ಯಂತ ಪ್ರಮುಖ ರಸ್ತೆ ಆಗಿದ್ದು, ಈ ರಸ್ತೆಯನ್ನ ನಾವು ಸೌಂದರ್ಯೀಕರಿಸಬೇಕು ಮತ್ತೆ ಹೆಚ್ಚು ರಾಮನಗರವನ್ನ ಸುಂದರ ನಗರವನ್ನಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ನಾವೇನು ಹೊರಟಿದ್ದೇವೋ ಅದಕ್ಕೆ ಪೂರಕವಾಗಿ ಇವತ್ತು ಸುಮಾರು 2,20,00,000 ನಾವು ಫುಟ್ಪಾತ್ನ ಸ್ವಲ್ಪ ಒಳ್ಳೆಯ ಗುಣಮಟ್ಟದಲ್ಲಿ ಫುಟ್ಪಾತ್ ಮಾಡ್ತಕ್ಕಂಥದ್ದು ಮತ್ತು ಕ್ಲಾಕ್ ಟವರ್ ಕೂಡ ನಾವು ಈ ಒಂದು ರೋಡ್ನಲ್ಲಿ ಕೈಗೆತ್ತಿಕೊಂತ ಇದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ರೈಲ್ವೆ ಸ್ಟೇಷನ್ ಸರ್ಕಲ್ ಅಲ್ಲಿ ಕೂಡ ಒಂದು ಸರ್ಕಲ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಕೂಡ ನಮ್ಮ ಯೋಜನೆಗಳಲ್ಲಿದೆ. ಈಗ ಪ್ರಮುಖವಾಗಿ MH ಕಾಲೇಜ್ ರಸ್ತೆಯಲ್ಲಿ ಅಲ್ಲಿ 100 ಜನಕ್ಕೆ 1000 ಜನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಬಹಳ ದಿನ ಕಂಪ್ಲೇಂಟ್ ಇತ್ತು. ಅದು ಮತ್ತೆ ಮಲ್ಲೇಶ್ವರ ದೇವಸ್ಥಾನ ರಸ್ತೆ 28ನೇ ವಾರ್ಡು ಅದು ರಸ್ತೆನಲ್ಲಿ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇಷ್ಟೆಲ್ಲ ಕೆಲಸಗಳನ್ನ ನಾವು ಕೈಗೆತ್ತಿಕೊಂಡಿದ್ದೇವೆ. ಹಾಗೂ 17ನೇ ತಾರೀಕು ಬುಧವಾರ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ಇಲ್ಲಿ ಎಲ್ಲರೂ ಕೂಡ ನಮ್ಮ ನಗರಸಭಾ ಸದಸ್ಯರ ಒಟ್ಟಿಗೆ ಎಲ್ಲ ಸೇರಿ ನಾವು ಈ ಕೆಲಸವನ್ನ ಪ್ರಾರಂಭ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಎಲ್ಲಾ ಕಡೆನೂ ಕೂಡ ಹಂತ ಹಂತವಾಗಿ, ಯಾಕಂದ್ರೆ ಕೆಲವು ಕಡೆ ಈಗ ಏನಾಯ್ತು, ADF ಮತ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳುವಾಗ ಎಲ್ಲಾ ಕಡೆ ಸ್ಟಾರ್ಟ್ ಮಾಡ್ಬಿಟ್ಟು ಕೆಲವು ಕಡೆ ಬಹಳ ನಿಧಾನ ಆಗೋಯ್ತು. ಅದಕ್ಕೆ ವಾರ್ಡ್ ವೈಸ್ 2-3 ವಾರ್ಡ್ 4 ವಾರ್ಡ್ ಒಂದೊಂದು ಹಂತ ಹಂತವಾಗಿ ಒಂದ್ಸಾರಿ ಮುಗಿದ್ಮೇಲೆ ಬಹಳ ಫಾಸ್ಟ್ ಆಗಿ ಮುಗಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ. ಅವರು ಕೈಗೆತ್ತಿಕೊಳ್ಳೋರು ಇದ್ದಾರೆ. ಹಾಗಾಗಿ ನಾವು ಬಹಳ ಪ್ರಶಸ್ತ ಸಮಯ, ಯಾವುದೇ ನಿರ್ವಿಘ್ನವಾಗಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಕೆಲಸ ಕಾರ್ಯ ಆಗ್ಲಿ ಅಂತೇಳಿ ಬುಧವಾರ 9 ರಿಂದ 10 ಗಂಟೆ ಒಳಗಡೆ ನಾವು ಈ ಒಂದು ಕೆಲಸಕ್ಕೆ ಪ್ರಾರಂಭ ಮಾಡೋರಿದ್ದೇವೆ. ತಮ್ಮ ಸಹಕಾರ ಇರಬೇಕು. ಮತ್ತೆ ರಾಮನಗರ ಇವತ್ತು ನಾವು ಬಹಳ ಮುಖ್ಯವಾಗಿ ನಾವೆಲ್ಲ ಬಹಳ ವರ್ಷಗಳಿಂದ ಕಾಯ್ಕೊಂಡಿರ್ತಕ್ಕಂಥದ್ದು, ನಮ್ಮವರೇ ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಮತ್ತೆ ಅವರು ಕೂಡ ಈ ರಾಮನಗರದ ಅಭಿವೃದ್ಧಿ ಬಗ್ಗೆ ಬಹಳ ಬದ್ಧತೆ ಹೊಂದಿದ್ದವರಾಗಿದ್ದು, ಅವರು ಅನೇಕ ಸಾರಿ ನಾನು ಅನೇಕ ವಿಷಯಗಳ ಬಗ್ಗೆ, UGD ಬಗ್ಗೆ, ಇನ್ನ ಕೆಲವು ಹಲವಾರು ವಿಚಾರಗಳ ಬಗ್ಗೆ ಅವ್ರ ಗಮನ ಸೆಳೆದಾಗ ಅವರು ನಮ್ಗೆ ಅವಕಾಶ ಸಿಕ್ಕಿದಾಗ, ಯಾಕಂದ್ರೆ UGD ಒಂದಕ್ಕೆ 250-300 ಕೋಟಿ ನಾವು ಪ್ರಸ್ತಾವನೆ ಕಳಿಸಿದ್ವಿ. UGD ಪರಿಪೂರ್ಣ ಆಗದೆ ನಾವು ಒಳ್ಳೆಯ ನಗರ ಅಂತ ನಾವು ಹೇಳ್ಸ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಅದನ್ನ ನಾವು ಅದು ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ಬೆಳಗಾಂನಿಂದ ಒಂದು ಸಭೆಯನ್ನು ಮಾಡಿದ್ರು. 4 ತಾಲೂಕಿನವ್ರನ್ನ ಶಾಸಕರನ್ನ ಕುಂಡ್ರಿಸ್ಕೊಂಡು ನಮಗೂ ಇಲ್ಲಿ ನಾನೇ ಇನಿಷಿಯೇಟಿವ್ ತಗೊಂಡು ಅದನ್ನ ಸಭೆ ಮಾಡ್ಬೇಕಂತ ಕೇಳ್ಕೊಂಡಿದ್ವಿ. ಅದಕ್ಕೆ ಅವರು ಬೆಳಗಾಂ ಸೆಷನ್ ನಡೆಯುವಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಮಂತ್ರಿಗಳನ್ನೆಲ್ಲ ಕೂರಿಸಿ ಮಾಡಿದ್ರು. ಅವಾಗ ಕೂಡ ನಾನು ಪ್ರಸ್ತಾಪ ಮಾಡಿದೆ, ಈ ರೀತಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, UGD ಆಗ್ಲೇಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಅವರು ನಾವು ಅನೇಕ ಸಾರಿ ವಿಚಾರ ತಗೊಂಡಾಗ ನಮ್ಗೆ ಅವಕಾಶ ಸಿಕ್ಕಿದಾಗ ನಮ್ಮ ಮಾಡೋಣ, ಇಲ್ಲಾಂದ್ರೆ ದುಡ್ಡು ಕೊರತೆ ಇದೆ ಅಂತ ಹೇಳಿದ್ರು. ಈಗ ನಾವು ಬಹಳ ನಿರೀಕ್ಷೆಯಲ್ಲಿ ರಾಮನಗರ ಜನ ನಮಗೆ ನೂತನವಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಮತ್ತೆ ನಮ್ಮ ಜಿಲ್ಲೆಯವರೇ ಆಗಿರೋದು ನಮ್ಗೆಲ್ಲರಿಗೂ ಹೆಮ್ಮೆ. ಆಮೇಲೆ ನಾವು ಈ ಬಾರಿ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳು ಬಹಳ ಒಂದು ಮಾತನ್ನು ಕೊಟ್ಟಿದ್ವಿ ರಾಮನಗರ ನಗರ ವ್ಯಾಪ್ತಿಯ ಜನರಿಗೆ. ನೀವು ಈ ಬಾರಿ ನಮಗೆ ಒಂದು ಅವಕಾಶ ಕೊಡಿ,
ನಾವು ಒಳ್ಳೆ ಅಭಿವೃದ್ಧಿ ಮಾಡಿ ತೋರಿಸ್ತೇವೆ ಅಂತೇಳಿ ನಮ್ಮ ಎಲ್ಲಾ ನಗರಸಭಾ ಸದಸ್ಯರುಗಳು ಮನ್ಮನೆಗೆ ಹೋಗಿ ಕಳೆದ ಶಾಸನಸಭೆ ಚುನಾವಣೆಯಲ್ಲಿ ನಮ್ಮ ಶಾಸಕರನ್ನ ಆರಿಸಿದ್ವಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಶಾಸಕ ನನ್ನ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳಿದ್ರು. ನಾವೆಲ್ಲ ಅವ್ರ ಆದೇಶದಂತೆ ಎಲ್ಲ ನಗರಸಭಾ ಸದಸ್ಯರುಗಳು ಮನ್ಮನೆಗೆ ಹೋಗಿ ಈಗ ಒಂದು ಅವಕಾಶ ಕೊಡಿ, ಅವ್ರಿಗೆ ಅವಕಾಶ ಸಿಕ್ಕಿದಾಗ ನಾವು ರಾಮನಗರದ ಚಿತ್ರಣವನ್ನ ಪರಿಪೂರ್ಣವಾಗಿ ಬದಲಾಯಿಸಿ ಅಭಿವೃದ್ಧಿ ಪಥದ ಕಡೆ ಕರ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಮನವಿ ಮಾಡಿದ್ವಿ. ಆ ಮನವಿಗೆ ರಾಮನಗರ ಮಹಾಜನತೆ ಪುರಸ್ಕಾರ ಕೂಡ ಮಾಡಿ ಸುಮಾರು 21,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಇಲ್ಲೊಬ್ಬ ಶಾಸಕರನ್ನ ಆಯ್ಕೆ ಮಾಡಿದ್ರು. ಅದು ಶಾಸಕರನ್ನ ಆಯ್ಕೆ ಮಾಡೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ನಮ್ಮ ರಾಮನಗರ ಜನತೆ ನಡೆಸ್ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಶಕ್ತಿ ತುಂಬಬೇಕು, ಅವ್ರ ಕೈ ಬಲಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಮನಗರ ಜನ ಅವರ ಕರೆಗೆ ಒಂದು ಹೋಗೊಟ್ಟು ಅವರು ಕೈ ಬಲಪಡಿಸಿದ್ರು. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ರಾಮನಗರ ಜಿಲ್ಲಾ ಕೇಂದ್ರ ಬಹಳ ನಿರೀಕ್ಷೆ ಹೊಂದಿದ್ದು, ರಾಮನಗರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಕನಸು ನಮ್ಮ ಎಲ್ಲಾ ಜನರಿಗೆ, ನಿಮ್ಮನ್ನು ಸೇರಿಸ್ಕೊಂಡು ಎಲ್ಲರಿಗೂ ಇದೆ. ಆ ನಿಟ್ಟಿನಲ್ಲಿ ನಾವು ಪರಿಣಾಮಕಾರಿಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಭರವಸೆ ನಮಗೆ ಸಂಪೂರ್ಣ ಇದೆ. ಆ ಒಂದು ವಿಚಾರದಲ್ಲಿ ಈಗ ನಾವೆಲ್ಲರೂ ಕೂಡ ಸೇರಿ ಅವ್ರಿಗೂ ಕೂಡ ಈ ವಿಚಾರವನ್ನ ಅವರ ಅನೇಕ ಸಾರಿ ಅವರು ಮೊನ್ನೆ ರಾಮನಗರ ಕ್ಷೇತ್ರಕ್ಕೆ ನಾನೇ ಶಾಸಕ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಬಹಳ ಹೆಚ್ಚಿನ ನಿರೀಕ್ಷೆ ಇದೆ ರಾಮನಗರದ ಜನರಿಗೆ. ಅದರಲ್ಲೂ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ನಾವು ಜಿಲ್ಲಾ ಕೇಂದ್ರದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ರಾಮನಗರದಲ್ಲಿ ನಾವು CC ರೋಡ್ಗಳ ನಿರ್ಮಾಣ ಇರ್ಬೋದು, ಅಥವಾ ಕ್ಲೀನಿಂಗ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿ ನಗರವನ್ನ ಸೌಂದರೀಕರಣಗೊಳಿಸೋ ನಿಟ್ಟಿನಲ್ಲಿ ರಾಮನಗರ ನಗರಸಭೆ ಎಲ್ಲ ನಮ್ಮ ಸರ್ವ ಸದಸ್ಯರ ಸಹಕಾರದೊಂದಿಗೆ, ಎಲ್ಲ ಕೌನ್ಸಿಲರ್ಗಳ ಸಹಕಾರದೊಂದಿಗೆ ನಾವು ಒಳ್ಳೆ ಪರಿಣಾಮಕಾರಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ಇನ್ನೂ ಹೆಚ್ಚಿನ ಅನುದಾನ ಮತ್ತೆ ಬಹಳಷ್ಟು ಈಗ ನೋಡಿ, ನೀವು ಈ ಒಂದಿಷ್ಟಲ್ಲಿ ನೋಡಿರ್ಬೋದು, ವಾರ್ಡ್ ನಂಬರ್ 27, ವಾರ್ಡ್ ನಂಬರ್ 24, 25 ಇವಕ್ಕೆಲ್ಲ 1 ಕೋಟಿ ಮೇಲೆ ನಾವು ಹಣ ಕೊಟ್ಟಿದ್ವಿ. ಅಂದ್ರೆ ಯಾಕಂದ್ರೆ ಈ ಭಾಗ 30, 31 ಈ ಔಟ್ಸ್ಕರ್ಟ್ಸ್ ಏನಿದೆ ಅಲ್ಲಿ ಇನ್ನ ಸಾಕಷ್ಟು ವಿವೇಕಾನಂದ ನಗರಕ್ಕೆ ನೀವು 60-70 ಕೋಟಿ ಎಷ್ಟು ದುಡ್ಡು ಹಾಕಿದ್ರು ಸಾಲಲ್ಲ, ಯಾರಾಮ್ ನಗರಕ್ಕೆ 100 ಕೋಟಿ ಹಾಕಿದ್ರು ಸಾಲಲ್ಲ, 25ನೇ ವಾರ್ಡ್ಗೆ. ಈಗ ಆ ರೀತಿ ಬಹಳ ದೊಡ್ಡ ವಾರ್ಡ್ಗಳಿದ್ದಾವೆ. 2ನೇ ವಾರ್ಡು ಈಗ ನಾವು 33 ಕೋಟಿನಲ್ಲಿ ಈಗ 1ನೇ ವಾರ್ಡು 2ನೇ ವಾರ್ಡ್ದು UGD ಕೈಗೆತ್ಕೊಂಡಿದ್ವಿ. NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅದು ಟೆಂಡರ್ ಪ್ರೋಸೆಸ್ ಇದೆ. ಅದಾದ್ಮೇಲೆ ಅದು ಆ 2 ವಾರ್ಡ್ಗೆ ಆ ಒಂದು ಸಮಸ್ಯೆ ನೀಗ್ತದೆ. ಆದ್ರೆ ಇಡೀ ರಾಮನಗರಕ್ಕೆ ಸುಮಾರು ಇನ್ನ ಅರ್ಧಕ್ಕೆ 50% UGD ಬಾಕಿ ಇದೆ. ಆ UGD ಪೂರ್ಣ ಆದ್ರೆ ಮಾತ್ರ ನಮ್ಮ ರಾಮನಗರ ಜನ ನೆಮ್ಮದಿಯಿಂದ ಉಸಿರಾಡುವಂತ ಒಂದು ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ನಿರೀಕ್ಷೆ ಈ ಒಂದು ಎಲ್ಲ ಕೆಲಸಗಳನ್ನ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋದು ಬಹಳ ನಿರೀಕ್ಷೆ ಇದೆ, ಮಾಡ್ತಾರೆ ಅನ್ನೋ ಭರವಸೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತು 17ನೇ ತಾರೀಕು ನಾವು ಈ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡೋರಿದ್ದೇವೆ. ಮತ್ತೆ ಇದರ ಬುಧವಾರ ತಮಗೂ ಕೂಡ ಕರಿತೀವಿ LL ಪಾಯಿಂಟ್ಸ್ ಅಂತ ಹೇಳಿ. ಹಾಗಾಗಿ ಇಂಥ ಒಂದು ನಾವು ಬಹಳಷ್ಟು ಇನ್ನ ನಮ್ಮ ನಗರಸಭೆ ಈ ಅವಧಿಯಲ್ಲೇ ನಾವು ಕ್ಲಾಕ್ ಟವರ್ನ ಆಗ್ಲಿ ಮತ್ತೆ ಇದು ಫುಡ್ ಸ್ಟ್ರೀಟ್ ನ ಕೂಡ ಓಪನ್ ಮಾಡೋರಿದ್ದೇವೆ. ಇನ್ನೂ 10 ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋರಿದ್ದು ಈ ನಿಟ್ಟಿನಲ್ಲಿ ತಮ್ಮ ಸಹಕಾರ ಕೂಡ ಬಹಳ ಮುಖ್ಯ, ಸಾರ್ವಜನಿಕ ಸಹಕಾರ ಕೂಡ ಬಹಳ ಮುಖ್ಯ ಅಂತ ಹೇಳ್ತಾ ನಾವೆಲ್ಲ ಇನ್ನೂ ಹೆಚ್ಚಿನ ನಿರೀಕ್ಷೆಯೊಂದಿಗೆ ರಾಮನಗರದ ಸಮಗ್ರ ಬದಲಾವಣೆ, ಅಭಿವೃದ್ಧಿ ಪಥದತ್ತ ರಾಮನಗರ ಒಂದು ಇಡೀ ರಾಜ್ಯದಲ್ಲೇ ಮಾದರಿ ನಗರವಾಗ್ಲಿ, ಮುನ್ಸಿಪಾಲಿಟಿ ಆಗಲಿ ಅನ್ನೋ ಒಂದು ನಿರೀಕ್ಷೆಯೊಂದಿಗೆ, ಆಸೆಯೊಂದಿಗೆ, ಭರವಸೆಯೊಂದಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲ ಆಸೆಗಳನ್ನು ಈಡೇರಿಸ್ತಾರೆ ಅನ್ನುವ ಒಂದು ಅಚಲವಾದ ನಂಬಿಕೆಯಿಂದ ನನ್ನ ಮಾತುಗಳನ್ನ ಮುಗಿಸ್ತೇನೆ.